ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಗಿಂತ ದೊಡ್ಡದು ಯಾವುದೂ ಇಲ್ಲ ಅತ್ತೆ. ಗೊತ್ತು ಗುರಿ ಇಲ್ದಿದ್ದವಳು ನನಗೆ ಪುಟ್ಟ ಭಾಷೆಯ ಕೊಟ್ರು. ಸ್ನೇಹಕ್ಕ ಮರು ಜನ್ಮ ಕೊಟ್ರು. ನಿಮ್ಮ ಮಗ ನನ್ ಬಾಳ್ ಕೊಟ್ರು. ನೀವು ನನಗೆ ಸೊಸೆ ಅನ್ನೋ ಸ್ಥಾನ ಕೊಟ್ರಿ. ನೀವು ಈ ಊರಲ್ಲಿರೋದೆ ಈ ಊರಿನವ್ರಿಗೆ ಹೆಮ್ಮೆ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ನೀವು ನನ್ನ ಹೊಟ್ಟೆಲಿದ್ದೀರಾ. ಇನ್ನ ಗರ್ವ ಅತ್ತೆ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಮಗುಗೆ ತಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಕಂಠಿಯವ್ರಿಗೆ ನೀವು ಬೇಕು ಅಂತೆ. ನೀವು ಬೇಕು. ನೀವು ನಿಮ್ಮ ಮಗ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದೀರ. ನನ್ಗೋಸ್ಕರ ಜೀವನನೇ ಕೊಟ್ಟಿದ್ದೀರ. ನಿಮ್ಗೋಸ್ಕರ ನಾನು ಈ ಮಗುಗ್ ಜನ್ಮ ಕೊಡಲ್ವಂತೆ. ನನ್ ಸತ್ರು ಪರವಾಗಿಲ್ಲ, ನಿಮ್ಮ ಅಸ್ತಿತ್ವ ಉಳಿಬೇಕು ಅಂತೆ. ನನಗೆ ನಂಬಿಕೆ ಇದೆ. ನಾನಿದ್ದು ನನ್ನ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೋತೀನೋ ಅದಕ್ಕಿಂತ 100 ಪಟ್ಟು ಕಂಠಿಯವರು ಮತ್ತೆ ಪುಟ್ಟವ ನನ್ನ ಮಗುನ ಚೆನ್ನಾಗಿ ನೋಡ್ಕೋತಾರೆ. ನಾನು ಬದುಕಲ್ಲ ಅಂತ ಗೊತ್ತಿದ್ರು ನಾನು ಯಾಕೆ ನಿರ್ಧಾರ ತಗೊಳ್ತಿದ್ದೀನಿ ಅಂದ್ರೆ ನನ್ನ ಮಗು ತಾಯಿ ಇಲ್ಲದೆ ಹೋದ್ರು. ನಿಮ್ ಮಗನ್ ತಾಯಿ ಬೇಕು ಅಂತೆ. ನೀವ್ ಆರೋಗ್ಯವಾಗಿದ್ದು ನಿಮ್ ಮಗನ್ ಕೈ ಸೇರಿ. ಸ್ನೇಹಾ, ಸ್ನೇಹ, ಇಲ್ಲಿ ಏನ್ ಮಾಡ್ತಿದ್ದೇವಿ? ಅತ್ತೆ ಜೊತೆ ಮಾತಾಡ್ತಿದ್ದೆ ಪುಟ್ಟವ್ವ. ಅತ್ತೆಗೆ ಥ್ಯಾಂಕ್ಸ್ ಹೇಳ್ತಿದ್ದೆ. ಅದನ್ನ ನೀನ್ ಹೇಳ್ಬೇಕಾ? ನಾವೆಲ್ಲ ನಿನಗೆ ಧನ್ಯವಾದ ಹೇಳ್ಬೇಕು ಕಣವ. ನಿನ್ನಿಂದ 2 ಮನೆನೂ ಬೆಳಕಾಗದೆ. ಶ್ರೇಷ್ಠ ಕಣೆ ತಾಯಿ ನೀನು, ಶ್ರೇಷ್ಠ. ಅದಕ್ಕೆ ನನ್ನ ಮಗಳು ಅಮ್ಮ ಅವರು ನಿನ್ನೆ ಆಯ್ಕೆ ಮಾಡ್ಕೊಂಡವ್ರೆ. ಏನು ಚಿಂತೆ ಮಾಡಬೇಡ. ನಿನ್ನ ಮಗಿನೂ ನನ್ನ ಕಣ್ಣೊಳಗಡೆ ಇಟ್ಕೊಂಡು ಜೋಪಾನ ಮಾಡ್ತೀನಿ. ಮಗುನ ಜೋಪಾನ ಮಾಡ್ಬೋದು ಪುಟ್ಟವ್ವ, ಆದ್ರೆ ನನ್ನನ್ನು ಮಾಡೋಕ್ಕಾಗಲ್ಲ. ನಿನ್ನ ಕೂಸು ಭೂಮಿ ಕಾಲಿಡೋದು ಅಂದರೆ ಇಡೀ ಊರಿಗೆ ಒಂದು ಹೆಮ್ಮೆ. ಮನೆಯಲ್ಲೂ ದೀಪ ಹಚ್ಚಿ ಸಂಭ್ರಮಿಸ್ತಾರೆ ಕಣವಿ. ಅಮ್ಮವ್ರು ಬರೋದು ಅಂದರೆ ಏನು ಸುಮ್ಕೆನಾ? ಹಾಂ, ಆ ಸಂಭ್ರಮ ನೋಡಿರೆ ನೀನೇ ಬೆಚ್ಚಿ ಬಿದ್ದುಬಿಡ್ತೀಯ. ನೀವೆಲ್ಲ ಸಂಭ್ರಮ ಪಡೋ ದಿನ ನೋಡೋದಕ್ಕೆ ನಾನೇ ಇರಲ್ಲ. ಏನು ಯೋಚನೆ ಮಾಡ್ತಿದ್ಯ ಮಗ? ಆಗಲೇ ಸಂಭ್ರಮದ ಕನಸು ಕಾಣ್ತಿದ್ಯೋ? ನಿಮ್ಮ ಬಾಯಲ್ಲಿ ಇದನ್ನೆಲ್ಲ ಕೇಳ್ತಿದ್ರೆ ನಾನು ನೋಡ್ದಷ್ಟೇ ಸಂತೋಷ ಆಗ್ತಿದೆ ಪುಟ್ಟವ್ವ. ಅಯ್ಯೋ, ಇನ್ನು ಕೆಲವೇ ತಿಂಗಳು ಕಣವ. ಕಾದ್ ನೋಡು, ನೀನೇ ಕಣ್ಣಾರೆ ನೋಡಿವಂತೆ. ನೋಡೋದಕ್ಕೆ ನಾನೇ ಇರಲ್ವಲ್ಲ. ಏನವಿ? ಅಂದ್ರೆ ನಾನು ಬಾಣಂತಿ ಆಗಿರ್ತೀನಲ್ಲ, ನಾನು ಆಚೆ ಎಲ್ಲ ಬಂದು ನೋಡೋಕ್ಕಾಗವಲ್ಲ ಅಂತ ಹೇಳಿದೆ. ನಿನ್ನ ಗಂಡ ಏನು ಕಮ್ಮಿನೇ? ಇಡೀ ಕೋಣೆನೆ ತಗೊಂಡೋಗ ಆಚೆಗೆ ಬಿಡ್ತಾನೆ. ಅಯ್ಯೋ, ಬಾ, ಹಣ್ಣಿನ ರಸ ಮಾಡೀವ್ನಿ, ಕುಡಿವಂತೆ, ಮುಗಿಗೆ ಒಳ್ಳೇದು. ಪುಟ್ಟಕ್ಕವ್ರೆ ಯಾರು? ಓ, ನಮಸ್ಕಾರ ಬೀಗ್ರೆ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅರೆ, ಈ ಕೇಶವಪ್ಪ ಇಲ್ಲಿಗೆ ಯಾಕೆ ಬಂದವನೆ? ಇವರು ಕಾಲಜ್ಞಾನಿಗಳು, ಶ್ರೀ 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 ನಿಜಗುಣೇಶ್ವರ ಸ್ವಾಮಿಗಳು. ನಮಸ್ಕಾರ ಗುರುಗಳೇ. ಶುಭ ಕಾರ್ಯ ಶುರು ಆಗೋ ಮೊದಲು ಎಲ್ರಿಗೂ ಇವ್ರ ಆಶೀರ್ವಾದ ಸಿಗ್ಲಿ ಅಂತ ನಾನೇ ತುಂಬಾ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದೀನಿ. ಗುರುಗಳೇ, ಕೂತ್ಕೊಳ್ಳಿ. ಗುರುಗಳೇ, ಕೂತ್ಕೊಳ್ಳಿ. ನಾವು ಆಸನದ ಮೇಲೆ ಕೂರೋ ಹಾಗಿಲ್ಲ, ಮನೆ ಬೇಕು. ಇತ್ತೀಚೆಗೆ ಏನೇನೋ ನಡೆದೋಯ್ತು, ಯಾಕೆ ಏನು ಅನ್ನೋ ಕಾರಣನೇ ಸಿಗ್ತಿಲ್ಲ. ಅದಕ್ಕೆ
ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ತಿಳ್ಕೊಳ್ಳೋಣ ಅಂತ ಪುಟ್ಟಕ್ಕ. ಹೀಗ್ರೆ ಗುರುಗಳನ್ನ ಕರ್ಕೊಂಬಂದು ಒಳ್ಳೆ ಕೆಲಸನೇ ಮಾಡಿ. ಗುರುಗಳ ಮಾತಿಂದ ನಮ್ಮ ಮನಸ್ಸಿನಾಗಿರೋ ಗೊಂದಲ ದೂರ ಆದರೆ ಅಷ್ಟೇ ಸಾಕು. ಇತ್ತೀಚೆಗೆ ನಿಮ್ಮನ್ನು ತುಂಬ ಸಮಸ್ಯೆ ಕಾಡಿದೆ. ಊರಿಗೆ ಕಾವಲವಾಗಿದ್ದ ಆಲದ ಮರನೇ ಧರೆಗುರುಳಿದೆ. ಮನೆ ಮನಸ್ಸುಗಳು ಕತ್ತಲಾಗಿವೆ. ಆಹಾ, ಇವನ್ ಯಾರೋ ಸರಿಯಾಗೆ ರೀಲ್ ಬಿಡ್ತಾವನೆ. ನಿಜ ಅಲ್ವೇ ತಾಯಿ? ದಿಟ್ಟ ಸ್ವಾಮಿಗಳೇ, ನಮ್ಮ ದೇವ್ರನ್ನ ಕಳ್ಕೊಂಡು ನಮ್ಮ ಎಲ್ರಿಗೂ ದಿಕ್ಕೇ ತೋಚ್ದಂಗೆ ಆಗ್ಬಿಟ್ಟದೆ. ಚಿಂತೆ ಮಾಡಬೇಡ ತಾಯಿ. ಕಲ್ಲಾಗಿದ್ದ ದೇವರು ನಿಮ್ಮ ಮೇಲೆ ಮತ್ತೆ ಕರುಣೆ ತೋರಿಸಿದ್ದಾನೆ. ಧರೆಗುರುಳಿದ ಮರ ಮತ್ತೆ ಚಿಗುರೊಡೆದು ಫಲ ನೀಡುವ ಕಾಲ ಬಂದಿದೆ ತಾಯಿ. ನೀವು ಹೇಳ್ತಾರದು ದಿಟ್ಬೇ ಗುರುಗಳೇ. ಈಗ ಕೂಸೆ ನಮ್ಮ ಭರವಸೆ. ಗೂಬೆಗಳು ಕಳ್ ಸ್ವಾಮೀಜಿನ ನಿಜ ಅಂತ ನಂಬಿದ್ದಾರೆ. ನನಗೂ ಇದೇ ಬೇಕು. ಗುರುಗಳೇ, ಇನ್ಮೇಲೆ ಯಾವುದೇ ರೀತಿ ತೊಂದರೆಗಳು ಆಗಕ್ಕಿಲ್ಲ ಅಲ್ವ್ರ? ಸೃಷ್ಟಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ತಾಯಿ. ಕೆಟ್ಟದ್ದು ಬಂದಾಗ ಕೈ ಬಿಡಬೇಕು, ಒಳ್ಳೇದು ನಡೆಯುವಾಗ ಜೊತೆಯಲ್ಲಿ ನಿಲ್ಲಬೇಕು. ಸ್ವಾಮಿಗಳೇ, ಅಮ್ಮವ್ರು ತೀರ್ಕೊಂಡ್ಮೇಲೆ ಇಲ್ಲಿ ಯಾರಿಗೂ ಮನಃಶಾಂತಿನೇ ಇಲ್ಲ. ಹಾಗೆ ನಡಿಬೇಕಾಗಿದ್ದೊಂದು ಮದುವೆ ಕಾರ್ಯ ನಿಂತೋಯ್ತು. ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ. ಹೌದು ಗುರುಗಳೇ, ಈ ಮದುವೆನ ತಾನೇ ಮುಂದೆ ನಿಂತು ಮಾಡಬೇಕು ಅನ್ನೋದು ಆ ಜೀವದ ಕೊನೆಯೇ ಆಸೆ ಆಗಿತ್ತು. ಆದರೆ ಏನು ಮಾಡೋದು, ಇಂಥ ಸಂದರ್ಭದಾಗೆ ಮದುವೆ ಕಾರ್ಯ ಮಾಡೋದು ಹೆಂಗೆ ಅಂತ ಮನಸ್ಸು ಒಸಿ ಹಿಂದೇಟಾಗ್ತಾ ಐತೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತ ಹೇಳ್ತಾನೆ ನೋಡಿ. ಗುರುಗಳೇ, ನಮ್ಮ ಮಗಳ ಮದುವೆಗೆ ಏನಾರ ಸಮಸ್ಯೆ ಆಯ್ತಾ? ಅಯ್ಯೋ, ಈ ಸ್ವಾಮಿ ಏನ್ ಹೇಳ್ತಾನೋ ಏನೋ ಗೊತ್ತಾಗ್ತಿಲ್ವೇ. ಕೊನೆ ಆಸೆ ಅಂದಮೇಲೆ ಅದು ದೇವರ ಆಸೆ. ನಿಮಗೆಲ್ಲ ಒಳ್ಳೇದಾಗಬೇಕು ಅಂತಂದ್ರೆ ಆ ಮಗು ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸಿ.